ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ನಿಮಗೆ ಪರಿಚಯಿಸ್ತಾ ಇರುವಂತಹ ಸಿನಿಮಾದ ಹೆಸರು ಕವಿರತ್ನ ಕಾಳಿದಾಸ. ಈ ಸಿನಿಮಾ ಬಿಡುಗಡೆ ಆಗಿದ್ದು 1983ನೇ ಇಸ್ವಿಯಲ್ಲಿ. ಸಿನಿಮಾದ ಕಾಲಾವಧಿ 3 ಗಂಟೆ 9 ನಿಮಿಷ. ಈ ಸಿನಿಮಾಗೆ ಆಕ್ಷನ್ ಕಟ್ನ ರೇಣುಕಾ ಶರ್ಮಾ ಅನ್ನೋರು ಹೇಳಿದ್ದಾರೆ. ನಿರ್ಮಾಪಕರು VS ಗೋವಿಂದ ಅಂತ, ಅಂದರೆ ವಜ್ರೇಶ್ವರಿ ಸಂಸ್ಥೆಯಿಂದನೇ ಬಂದಂತಹ ಮತ್ತೊಂದು ಸಿನಿಮಾ ಇದಾಗಿದ್ದು, ಸಿನಿಮಾದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ರಾಜ್ಕುಮಾರ್ ಅವರು, ಜಯಪ್ರದಾ, ಬಾಲಕೃಷ್ಣ, ಶ್ರೀನಿವಾಸ್ ಮೂರ್ತಿ ಮತ್ತೆ ತೂಗ್ದೀಪ್ ಶ್ರೀನಿವಾಸ್, ಹೀಗೆ ಅನೇಕ ಕಲಾವಿದರಿದ್ದಾರೆ. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ರೀತಿಯಾದಂತಹ ಮೈಲಿಗಲ್ಲು. ಇದು ಬರೀ ಕನ್ನಡದ ಸಿನಿಮಾ ಅಲ್ಲ, ಇದರಲ್ಲಿ ಒಂದು ಸಂಸ್ಕೃತ ಕೂಡ ಅಳವಡಿಸಿಕೊಂಡಿದ್ದಾರೆ. ಹೆಸರು ಹೇಳದಂಗೆ ಕವಿರತ್ನ ಕಾಳಿದಾಸ. ಕಾಳಿದಾಸ ಒಬ್ಬ ಸಂಸ್ಕೃತದ ಶ್ರೇಷ್ಠ ಕವಿ. 4ನೇ ಶತಮಾನದಲ್ಲಿ ಉಜ್ಜಯಿನಿಪುರದಲ್ಲಿ ಇದ್ದಂತಹ ಒಬ್ಬ ಕವಿ ಪುಂಗವ ಅಂತಾನೆ ಹೇಳ್ಬಹುದು ಕಾಳಿದಾಸನ. ಆತನ ಒಂದು ಜೀವನ, ಒಂದು ಚಿಕ್ಕ ಪರಿಚಯ, ಆತ ಬರೆದಂತಹ ಮಹಾಕಾವ್ಯಗಳು, ಆತ ಬರೆದಂತಹ ಶ್ಲೋಕಗಳು, ಗೀತೆಗಳು ಮತ್ತೆ ಪ್ರಬಂಧಗಳು, ಕಾವ್ಯಗಳು ಎಲ್ಲವನ್ನು ಒಂದು ಸಂಕ್ಷಿಪ್ತ ರೂಪದಲ್ಲಿ ಈ ಸಿನಿಮಾ ಪರಿಚಯಿಸುತ್ತೆ. ಕವಿರತ್ನ ಕಾಳಿದಾಸ ಶೀರ್ಷಿಕೆ ಹೇಳೋ ಹಾಗೆ ಕಾಳಿದಾಸನ ಪಾತ್ರದಲ್ಲಿ ನಾವು ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನೋಡಬಹುದು. ಅದಾದ್ಮೇಲೆ ಅವರ ಲವ್ ಇಂಟ್ರೆಸ್ಟ್ ಅಂದ್ರೆ ಅವರ ಒಂದು ಹೀರೋಯಿನ್ ಆಗಿ ಈ ಸಿನಿಮಾದಲ್ಲಿ ಜಯಪ್ರದಾ ಅವರು ಅಭಿನಯಿಸಿದ್ದಾರೆ. ಅವರು ಒಂದು ಊರಿನ ಮಹಾರಾಣಿ ಆಗಿರ್ತಾರೆ ಈ ಸಿನಿಮಾದಲ್ಲಿ. ಅವರ ಪಾತ್ರದ ಹೆಸರು ವಿದ್ಯಾಧರೆ ಅಂತ. ಅದಾದ್ಮೇಲೆ ನಾವು ಹೀಗೆ ಭೋಜರಾಜನ ಪಾತ್ರದಲ್ಲಿ ಶ್ರೀನಿವಾಸ್ ಮೂರ್ತಿ ಅವ್ರನ್ನ ನೋಡ್ಬೋದು. ಒಂದು ಮಂತ್ರಿಯ ಪಾತ್ರದಲ್ಲಿ ಬಾಲಕೃಷ್ಣ ಅವ್ರನ್ನ ನೋಡ್ಬೋದು. ಹೀಗೆ ಕತೆ ಮುಂದೆ ಉರಿತಾ ಹೋಗುತ್ತೆ. ನಾವು ಕಥೆನ ನೋಡೋದಾಯಿತು ಅಂತಂದರೆ ತುಂಬ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಒಂದು ಹಳ್ಳಿಗಾಡಿನಲ್ಲಿ ಓರ್ವ ಕುರಿ ಕಾಯುವಂತಹ ಒಬ್ಬ ವ್ಯಕ್ತಿ. ಆತ ಪ್ರಪಂಚದ ಜ್ಞಾನವೇ ಇರೋದಿಲ್ಲ. ತಾನಾಯಿತು, ತನ್ನ ಕೆಲಸ ಆಯಿತು, ತಾನು ಪೂಜಿಸೋ ದೇವರಾಯಿತು, ತಾನು ಪ್ರೀತಿಸೋ ಕುರಿ ಆಯಿತು ಅನ್ನೋದೇ ಆತನ ಜೀವನ ಆಗಿರುತ್ತೆ. ಅವನು ಎಂತಹ ಮಹಾ ಬುದ್ಧಿವಂತ ಅಂದರೆ, ತಾನು ಕೂತ್ಕೊಂಡ್ರೆ ರಂಬೆ ಮೇಲೆ ಕತ್ತಿ ಇಟ್ಬಿಟ್ಟು ಕುಯ್ತಾ ಇರ್ತಾನೆ. ಆತನಿಗೆ ಗೊತ್ತಿರಲ್ಲ, ಬಿದ್ದರೆ ರಂಬೆ ಸಮೇತ ತಾನು ಮರದಿಂದ ಬೀಳ್ತಾನೆ ಅಂತ. ಅಷ್ಟರ ಮಟ್ಟಕ್ಕೆ ಬುದ್ಧಿವಂತ. ಆತನನ್ನು ಯಾವುದೋ ಒಂದು ಕಾರಣಕ್ಕೋಸ್ಕರ, ಕೋಪಕ್ಕೋಸ್ಕರ ಮಂತ್ರಿ ಆಗಿರುವಂತಹ ಬಾಲಕೃಷ್ಣ ಅವರು ಆ ಪಾತ್ರ ಮಾಡಿದ್ದಾರೆ. ಒಬ್ಬ ಮಂತ್ರಿ ಕರ್ಕೊಂಡೋಗಿ ಆ ಊರಿನ ರಾಣಿ ಜೊತೆ ವಿವಾಹ ಮಾಡಿಸ್ಬಿಡ್ತಾರೆ. ಹೇಳ್ತಾರೆ, ಈತ ಕಾಶ್ಮೀರ ಪಂಡಿತ, ಮಹಾಜ್ಞಾನಿ, ಈತ ಸಂಸ್ಕೃತ ಪಂಡಿತ, ಎಲ್ಲವನ್ನೂ ತಿಳಿದಿರುವಂತಹ ಮೇಧಾವಿ ಅನ್ನುವಂತಹ ಕಟ್ಟುಕತೆಯನ್ನು ಹೇಳಿ ಮದುವೆ ಮಾಡಿಸ್ಬಿಡ್ತಾರೆ. ವಿದ್ಯಾಧರೆ ಆ ಪಾತ್ರನ ಆಗಲೇ ಹೇಳ್ದಂಗೆ ಜಯಪ್ರದಾ ಅವ್ರು ಮಾಡಿರೋದು. ನಂಬಿ ಮದುವೆಯಾಗಿ ಆಮೇಲೆ ಅವ್ರಿಗೆ ಗೊತ್ತಾಗತ್ತೆ ಈತ ಒಬ್ಬ ಕುರಿ ಕಾಯೋನು, ಈತ ಪಂಡಿತ ಅಲ್ಲ, ಕವಿಯೂ ಅಲ್ಲ ಅಂತ. ಬಹಳ ನೊಂದು ಬಿಡ್ತಾರೆ. ಆದರೆ ಧೃತಿಗೆಡೋದಿಲ್ಲ. ಆಕೆ ನಂಬಿರುವಂತಹ ದೇವತೆ ಕಾಳಿಯ ಹತ್ರ ಕರ್ಕೊಂಡೋಗಿ ಆ ಕುರಿ ಕಾಯೋರ್ನ ದೇವಿ ಹತ್ರ ಬುದ್ಧಿ ಕೇಳಿ, ವಾಕ್ಚಾತುರ್ಯ, ವಾಕ್ಸಿದ್ಧಿ ಕೇಳಿ ಆಕೆ ನಿಮ್ಗೆ ನೀಡ್ತಾಳೆ. ಅದನ್ನ ನೀಡಿದ ಮೇಲೆ ನೀವು ನಿಜವಾಗ್ಲೂ ಪಂಡಿತರಾಗ್ತೀರಾ ಅನ್ನುವಂಥ ಒಂದು ಧೈರ್ಯದ ಮಾತನ್ನ ಹೇಳ್ತಾಳೆ. ಪಾಪ ಆತನು ಕುರಿ ಕಾಯೋನು ಹೋಗ್ತಾನೆ. ಹೋದ್ಮೇಲೆ ದೇವಿ ಹತ್ರ ಏನು ಕೇಳಬೇಕು ಅಂತಲೂ ಗೊತ್ತಾಗೋದಿಲ್ಲ. ದೇವಿ ಪ್ರತ್ಯಕ್ಷ ಆಗ್ಬಿಡ್ತಾಳೆ ದೇವಸ್ಥಾನದಲ್ಲಿ. ಅದಾದ್ಮೇಲೆ ದೇವಿ ಒಪ್ಪಿಗೆ ಕೊಡ್ತಾಳೆ, ನಾನು ನಿನಗಾಯ್ತು ವರ ನೀಡ್ತೀನಿ ಅಂತ ಹೇಳಿದ್ಮೇಲೆ ಆತನ ನಾಲ್ಗೆಯ ಮೇಲೆ ತನ್ನ ತ್ರಿಶೂಲದಿಂದ ಓಂ ಅಂತ ಬರೀತಾಳೆ. ಆ ಓಂ ಅನ್ನೋ ದಿವ್ಯ ಮಂತ್ರವನ್ನ, ದಿವ್ಯಾಕ್ಷರನ ಬರೆದ ತಕ್ಷಣ ಆತನಿಗೆ ಒಂದು ತ್ರಿಲೋಕ ಸಂಚಾರಿ, ತ್ರಿಲೋಕ ಜ್ಞಾನಿ ಅಂತ, ಈ ತ್ರಿಕಾಲ ಜ್ಞಾನಿ ಅಂತ ಏನು ಹೇಳ್ತೀವೋ ಇವ್ರುಗಳಿಗೆಲ್ಲ ಯಾವ ಒಂದು ಮಟ್ಟದಲ್ಲಿ ಪಾಂಡಿತ್ಯವಿರುತ್ತೋ ಅಷ್ಟೇ ಪಾಂಡಿತ್ಯ ಆತನಿಗೆ ಬಂದುಬಿಡುತ್ತೆ. ಆ ಒಂದು ಶ್ಯಾಮಲಾ ದಂಡಕ ಅನ್ನುವಂತಹ ಒಂದು ದಿವ್ಯ ಶ್ಲೋಕನ ರಚಿಸ್ತಾರೆ. ತಾಯಿ ಕಾಳಿಯ ದಾಸನಾಗ್ತಾರೆ, ಕಾಳಿಯ ವರಪುತ್ರರಾಗ್ತಾರೆ, ಸರಸ್ವತಿಯ ವಾಗ್ದೇವಿ ವರಪುತ್ರ ಆಗ್ತಾರೆ. ಸಂಸ್ಕೃತ ಅನ್ನುವಂತಹ ಒಂದು ಭಾಷೆಯಲ್ಲಿ ಹಿಂದೆ ಕೇಳರಿಯದ, ಕಂಡರಿಯದ ಒಂದು ಕಾವ್ಯನ ರಚಿಸ್ತಾರೆ, ಕಾದಂಬರಿಗಳನ್ನ ಬರೀತಾರೆ, ಪ್ರಬಂಧಗಳನ್ನ ಬರೀತಾರೆ ಕಾಳಿದಾಸ. ದೇವಿಯ ವರಪ್ರಸಾದದಿಂದ ಎಲ್ಲೆಡೆ ಅವರ ಒಂದು ಕೀರ್ತಿ ಪತಾಕೆ ಹಾರತ್ತೆ. ಆತನ ಪಾಂಡಿತ್ಯ ಎಲ್ಲರೂ ಪ್ರೀತಿಸುವಂತಹ ಒಂದು ಪರಮಾಪ್ಯವಾದಂತಹ ವಿಷಯವಾಗತ್ತೆ. ಹೀಗೆ ಕಾಳಿದಾಸನ ಕೀರ್ತಿ ಎಲ್ಲ ಕಡೆ ಹಬ್ಬುತ್ತಾ ಇರುತ್ತೆ. ಆದರೆ ವಿದ್ಯಾಧರೆಯಿಂದ ಆತ ದೂರ ಆಗ್ಬಿಡ್ತಾನೆ. ಒಮ್ಮೆ ಉಜ್ಜಯಿನಿಪುರದಲ್ಲಿರುವಂತಹ ಭೋಜರಾಜನ ಸಂಸ್ಥಾನಕ್ಕೆ ಹೋಗಿ ತನ್ನ ಪಾಂಡಿತ್ಯವನ್ನು ಪರಿಚಯಿಸಿ ಅಲ್ಲಿ ಪ್ರದರ್ಶಿಸಿ ರಾಜನ ಮೆಚ್ಚುಗೆ, ಪ್ರೀತಿ ಪಾತ್ರರಾಗ್ತಾರೆ, ಮೆಚ್ಚುಗೆ ಪಡೀತಾರೆ. ರಾಜನ ಜೊತೆ ಒಳ್ಳೆ ಒಡನಾಟ ಇರುತ್ತೆ. ವಿದ್ಯಾಧರೆಗೆ ಹೇಗೋ ಗೊತ್ತಾಗತ್ತೆ ತನ್ನ ಗಂಡ ಈ ಥರ ಕಾಳಿದಾಸನೇ, ಈತನೇ ಇಲ್ಲಿರ್ತಾನೆ ಉಜ್ಜಯಿನಿಪುರದಲ್ಲಿ ಅನ್ನೋ ಒಂದು. ರಾಜನಿಗೆ ಪರಮ ಆಪ್ತನಾಗ್ತಾನೆ ಕಾಳಿದಾಸ. ಕಾಳಿದಾಸನಿಗೂ ರಾಜನ ಮೇಲೆ ಬಹಳ ಅತೀವವಾದಂತಹ ಸ್ನೇಹ. ಕಾಳಿದಾಸನ ಬಾಯಲ್ಲಿ
ಶ್ಲೋಕ ಕೇಳಿದಂತಹ ರಾಜನಿಗೆ ಕಾಳಿದಾಸನ ಬಾಯಿನಲ್ಲಿ ಹಲವಾರು ಪ್ರಬಂಧಗಳನ್ನು ಕಾದಂಬರಿಗಳನ್ನು ಕೇಳಿದಂತಹ ಬಾಯಿನಲ್ಲಿ ರಾಜನಿಗೆ ಒಂದು ಆಸೆ ಬರುತ್ತೆ, ಆತನ ಚರ್ಮ ಶ್ಲೋಕ ಕೇಳಬೇಕು ಅಂತ. ಚರ್ಮ ಶ್ಲೋಕ ಅಂದರೆ ಏನು ಅಂತಂದರೆ, ಯಾರಾನ ದೈವಾಧೀನರಾದಾಗ ಅಥವಾ ಕಾಲವಾದಾಗ ಇಂಥವ್ರು ಕಾಲವಾಗಿದ್ದಾರೆ ಅನ್ನೋಂತಹ ಒಂದು ವಿಷಯನ ಒಂದು ಶ್ಲೋಕದ ಮುಖಾಂತರ ನಾವು ವ್ಯಕ್ತಪಡಿಸ್ತೀವಿ, ತಿಳಿಸ್ತೀವಿ. ಅದನ್ನು ಖುದ್ದು ರಾಜ ಬದುಕಿದ್ದಾಗಲೇ ಕೇಳಬೇಕು ಅಂತ ಆಸೆ ಪಡ್ತಾನೆ. ಆ ಕಾರಣಕ್ಕೋಸ್ಕರ ಕಾಳಿದಾಸ ಯಾವುದೇ ಕಾರಣಕ್ಕೂ ಒಪ್ಪಲ್ಲ. ನೀನು ನನ್ನ ಪರಮ ಗೆಳೆಯ, ಮೇಲಾಗಿ ಈ ಊರಿನ ಮಹಾರಾಜ, ನೀ ರಾಜ, ಪ್ರತ್ಯಕ್ಷ ದೈವತ, ನೀನು ಬದುಕಿರ್ಬೇಕಾದ್ರೆ ನಿನ್ನ ಚರ್ಮ ಶ್ಲೋಕ ಹೇಳುವಂತಹ ಮಹಾಪಾಪಕ್ಕೆ, ಘನಘೋರವಾದಂತಹ ಪಾಪನ ಕೃತ್ಯನ ನಾನು ಮಾಡೋದಕ್ಕಾಗಲ್ಲ, ನನ್ನ ಕ್ಷಮಿಸ್ಬಿಡು ಅಂದಾಗ ಅವರಿಬ್ಬರ ಮಧ್ಯೆ ಒಂದು ವೈಮನಸ್ಯ ಬಂದುಬಿಡುತ್ತೆ. ಚಿಕ್ಕ ವಿಷಯಕ್ಕೆ ರಾಜ ಕಾಳಿದಾಸನನ್ನು ಆತನ ಆಸ್ಥಾನದಿಂದ ತೆಗೆದುಬಿಡ್ತಾನೆ, ಆಚೆ ಹೋಗು ಅಂತ ಹೇಳಿಬಿಡ್ತಾನೆ. ಇದೇ ವೈಮನಸ್ಯದಿಂದ ದೂರ ಹೋದಂತಹ ಕಾಳಿದಾಸ ಆ ಊರಿನಲ್ಲಿರುವಂತಹ ಒಂದು ವೇಶ್ಯ ಮನೆಗೆ ಹೋಗ್ತಾನೆ. ಆ ವೇಶ್ಯ ಮನೆಯಲ್ಲೇ ಸ್ವಲ್ಪ ದಿವಸಗಳ ಕಾಲ ಕಳೀತಾನೆ. ನಂತರ ಇದೇ ರಾಜನ ಒತ್ತಾಸೆ ಮೇಲೆ ಈ ಚರ್ಮ ಶ್ಲೋಕನ ಹೇಳಿದಾಗ ರಾಜ ಸತ್ತೋಗ್ತಾನೆ. ಸತ್ತ ರಾಜನನ್ನ ಮತ್ತೆ ತನ್ನ ಸಂಸ್ಕೃತ ಶ್ಲೋಕದಿಂದ ಚರ್ಮ ಶ್ಲೋಕನ ಹಿಂದಿನಿಂದ ಮುಂದೆ ಹೇಳ್ತಾನೆ. ಅಂದರೆ ನಾವೇನು ರಿವರ್ಸ್ ಅಂತ ಕರಿತೀವೋ ಆ ಒಂದು ಮಾದರಿಯಲ್ಲಿ ಹೇಳಿ ರಾಜನನ್ನ ಬದುಕಿಸ್ಕೊಂತಾನೆ. ಅದು ಕಾಳಿದಾಸನ ಒಂದು ಪಾಂಡಿತ್ಯ, ಅದು ಕಾಳಿದಾಸನ ಒಂದು ಬುದ್ಧಿಜ್ಞಾನದ ಒಂದು ಶಕ್ತಿ ಅಂತಾನೆ ಹೇಳ್ಬೋದು. ಇದಿಷ್ಟು ರಾಜ ಮತ್ತೆ ಕಾಳಿದಾಸನ ನಡುವೆ ನಂಟಾದರೆ, ಮತ್ತೊಂದೆಡೆ ವಿದ್ಯಾಧರೆ ಕಣ್ಮರೆಯಾದ ಗಂಡ ಕಾಳಿದಾಸನ ರೂಪದಲ್ಲಿ ಇವತ್ತು ಮತ್ತೆ ಪ್ರತ್ಯಕ್ಷ ಆಗಿದ್ದಾನೆ ಅನ್ನುವಂತಹ ಒಂದು ಖುಷಿನಲ್ಲಿ ಆತನನ್ನು ಆಲಿಸಿ ಆತನ ಒಂದು ಸಂಘವನ್ನು ಮತ್ತೆ ಪಡೆಯೋದಕ್ಕೆ ಹೋಗ್ತಾನೆ. ಆದರೆ ಕಾಳಿದಾಸನಿಗೆ ಹಳೆದೆಲ್ಲ ಮರ್ತೋಗಿರುತ್ತೆ. ಆತ ಒಬ್ಬ ಹಳ್ಳಿಗಾಡಿನಲ್ಲಿದ್ದಂತಹ ಒಬ್ಬ ಕುರಿ ಕಾಯೋನಾಗಿರ್ಬೋದು, ಈ ಥರ ಒಂದು ರಾಣಿನ ಮದುವೆ ಆಗಿದ್ದು ಎಲ್ಲವನ್ನು ಮರೆತು ಬಿಟ್ಟಿರ್ತಾನೆ. ಕಾರಣ ಇಷ್ಟೇ, ಕಾಳಿಯ ದಿವ್ಯ ಪ್ರಸಾದದಿಂದ ಆತನಿಗೆ ಒಂದು ಪುನರ್ಜನ್ಮ ಸಿಕ್ಕಿರುತ್ತೆ. ಆ ಪುನರ್ಜನ್ಮದಲ್ಲಿ ಆತ ಪಂಡಿತೋತ್ತಮ ಆಗಿರ್ತಾನೆ. ನಂತರ ಆಕೆಯ ಒಂದು ಪರಿಚಯವಾಗುತ್ತೆ. ಪರಿಚಯ ಆದಮೇಲೆ ಈಕೆ ಆತನ ಧರ್ಮಪತ್ನಿ, ಇವರಿಬ್ಬರು ಪರಸ್ಪರ ಒಬ್ಬರನ್ನೊಬ್ಬರು ಇಷ್ಟಪಟ್ಟಿದ್ರು, ಮದುವೆ ಆಗಿದ್ರು ಅನ್ನೋದು ಗೊತ್ತಾದಾಗ ಮತ್ತೆ ಒಂದು ಹೊಸ ಜೀವನಕ್ಕೆ ನಾಂದಿ ಹಾಡ್ತಾರೆ. ಸೊ ಇದಿಷ್ಟು ಕತೆ. ಈ ಸಂಕ್ಷಿಪ್ತ ಕಥೆಯಲ್ಲಿ ಹಲವಾರು ಸಂದರ್ಭ ಸನ್ನಿವೇಶಗಳು ಬರುತ್ತೆ. ಅಲ್ಲಿ ನಾವು ಎರಡು ವಿಷಯನ ಗಮನಿಸಬಹುದು. ಒಂದೇನು ಅಂತಂದ್ರೆ ಕಾಳಿದಾಸನ ಪಾಂಡಿತ್ಯ, ಆತನ ಒಂದು ಸಂಸ್ಕೃತ ಜ್ಞಾನ. ಎರಡನೇದು ರಾಜ್ಕುಮಾರ್ ಅವರ ಅಭಿನಯ. ಕಾಳಿದಾಸ ನಮಗೆ ರಾಜ್ಕುಮಾರ್ ಅವರು ಇಡೀ ಸಿನಿಮಾದಲ್ಲಿ ಎಲ್ಲೂ ಕಾಣಿಸದೇ ಇಡೀ ಸಿನಿಮಾದಲ್ಲಿ ಕಾಳಿದಾಸ. ಅಂದರೆ ರಾಜ್ಕುಮಾರ್ ನಮಗೆ ನಟಿಸ್ತಿದ್ದಾರೆ ಅಂತ ಎಲ್ಲೂ ಅನಿಸೋದೇ ಇಲ್ಲ. ನಾವು ಇವತ್ತಿಗೂ ಕಾಳಿದಾಸ ಅಂದ ತಕ್ಷಣ ಕನ್ನಡಿಗರಿಗೆ ಕಣ್ಮುಂದೆ ಬರೋದೆ ಆ ಕಾಳಿದಾಸ. ಯಾವ ಕಾಳಿದಾಸ? ಕವಿರತ್ನ ಕಾಳಿದಾಸ. ರಾಜ್ಕುಮಾರ್ ಅವರೇ ನಮ್ಮ ಕಣ್ಮುಂದೆ ಬರ್ತಾರೆ. ರಾಜ್ಕುಮಾರ್ ಅವರು ಶ್ಯಾಮಲ ದಂಡಕನ ಹೇಳಿರುವಂತಹ ಒಂದು ಪರಿ ಇರ್ಬೋದು, ಅದೇ ಕಾಳಿ ಓಂ ಅನ್ನುವಂತಹ ಒಂದು ಅಕ್ಷರನ ಬರೆದ ತಕ್ಷಣ ಅವ್ರು ಹೇಳುವಂತಹ ಶ್ಲೋಕ, ಅದನ್ನೇ ಶ್ಯಾಮಲ ದಂಡಕ ಅಂತ ಕರಿತೀವಿ ನಾವು. ಕಾಳಿದಾಸ ರಚಿಸಿರುವಂಥದ್ದು. ಅದೇ ಸುಧಾ ಸಮುದ್ರ ಅಂತ, ಹೃದಯನ್ಮಣಿ ದ್ವೀಪ ಅಂತ ಬರುತ್ತಲ್ಲ. ಅದಾದ್ಮೇಲೆ ಅವರು ಈ ರಾಜನ ಸಭೆಯಲ್ಲಿ ತಗೊಂಡ್ಬರುವಂತಹ ಹಲವು ಉದಾಹರಣೆಗೆ ನಾವು ಕಮಲೆ ಕಮಲೋತ್ಪತ್ತಿ ಅನ್ನುವಂತಹ ಒಂದು ಶ್ಲೋಕ ಬರುತ್ತೆ. ಅದು ಎಷ್ಟೋ ಪಂಡಿತೋತ್ತಮರು ಇರ್ತಾರೆ ಅಲ್ಲಿ. ಬಾಣ ಅಂತ ಒಬ್ರು ಇರ್ತಾರೆ, ದಂಡಿ ಅಂತ ಇರ್ತಾರೆ, ಬಹುವಿ ಅಂತ ಒಬ್ರು ಇರ್ತಾರೆ. ಅವ್ರು ಯಾರಿಗೂ ಬಗೆಹರಿಸೋದಕ್ಕೆ ಆಗಲ್ಲ. ಆದರೆ ಕಾಳಿದಾಸ ಕ್ಷಣ ಮಾತ್ರದಲ್ಲಿ ಅದನ್ನ ಬಗೆಹರಿಸ್ಬಿಡ್ತಾರೆ. ಇದನ್ನೆಲ್ಲ ನಾವು ಚಿತ್ರದಲ್ಲಿ ನೋಡ್ತಿದ್ದಾಗ ನಾವು ಖಂಡಿತವಾಗ್ಲೂ ರಾಜ್ಕುಮಾರ್ ಅವ್ರು ಆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸೋದಿಲ್ಲ. ಬಹುಶಃ ಕಾಳಿದಾಸನೇ ರಾಜ್ಕುಮಾರ್ ಅವ್ರ ಒಳಗಡೆ ಬಂದು ಶ್ಲೋಕಗಳನ್ನ ಹೇಳ್ತಿರ್ಬಹುದೇನೋ ಅನ್ಸುತ್ತೆ. ಇವು ಯಾವ ಕನ್ನಡದ ಶ್ಲೋಕವೂ ಅಲ್ಲ, ಇವೆಲ್ಲವೂ ಸಂಸ್ಕೃತದ ಶ್ಲೋಕಗಳು. ಈ ಸಂಸ್ಕೃತದ ಶ್ಲೋಕಗಳನ್ನ ಅವ್ರು ಉಚ್ಚರಿಸ್ತಾ ಅದನ್ನ ಕನ್ನಡದಲ್ಲಿ ಅದಕ್ಕೆ ತಾತ್ಪರ್ಯ ಹೇಳ್ತಾರೆ. ಅದು ಒಂಥರ ಮೇಷ್ಟ್ರ ಕಾಣಿಸ್ತಾರೆ ನಮಗೆ ಕಾಳಿದಾಸ ಸಿನಿಮಾದಲ್ಲಿ. ದಕ್ಷಿಣ ಭಾರತದಲ್ಲೇ ಖ್ಯಾತನಾಮರಾದಂತಹ 4 ಸೂಪರ್ ಸ್ಟಾರ್ಗಳು ವಿವಿಧ ಭಾಷೆನಲ್ಲಿ ನಮ್ಮ ಕಾಳಿದಾಸನ ಸಿನಿಮಾನ ತಂದಿಡಿದ್ದಾರೆ. ಅದರಲ್ಲಿ ಶಿವಾಜಿ ಗಣೇಶನ್ ಅವರು ಮಾಡಿದ್ದಾರೆ, ಅಕ್ಕಿನೇನಿ ನಾಗೇಶ್ವರ ರಾವ್ ಅವರು ಮಾಡಿದ್ದಾರೆ, ವೈ.ವಿ. ರಾವ್ ಅಂತ ಒಬ್ಬರು ಹಿರಿಯ ನಟರಿದ್ರು, ಅವ್ರು ಸಹಿತ ಮಾಡಿದ್ದಾರೆ. ಅವ್ರ ಜೊತೆಗೆ ಪೊನ್ನಪ್ಪ ಭಾಗವತರ್ ಅವರು ಕೂಡ ಮಾಡಿದ್ದಾರೆ ಕಾಳಿದಾಸನ ಪಾತ್ರನ. ಈ 4 ಜನರನ್ನ
ಔಟ್ ಬೀಟ್ ಅಂದರೆ ಅವ್ರ 4 ಜನರ ಅಭಿನಯಕ್ಕೆ ಮಿಗಿಲಾದಂತಹ ಒಂದು ಪರಕಾಯ ಪ್ರವೇಶವನ್ನೇ ನಮಗೆ ರಾಜ್ಕುಮಾರ್ ಅವರು ಪ್ರಸ್ತುತಪಡಿಸಿದ್ದಾರೆ ಕವಿರತ್ನ ಕಾಳಿದಾಸ ಸಿನಿಮಾದ ಮುಖಾಂತರ. ಅದರ ಜೊತೆಗೆ ಅವರು ಈ ಸಿನಿಮಾದಲ್ಲಿ ಕಾಳಿದಾಸನ ಬಹಳ ಎಲ್ಲರೂ ಪ್ರೀತಿಸುವಂತಹ, ಎಲ್ಲರೂ ಇಷ್ಟಪಡುವಂತಹ ಒಂದು ಕಾದಂಬರಿ ಮಾಳವಿಕಾಗ್ನಿ ಮಿತ್ರ ಅಥವಾ ದುಷ್ಯಂತ ಶಾಕುಂತಲ ಇರ್ಬೋದು. ಅದ್ರ ಕುರಿತಾದಂತಹ ಚರ್ಚೆ ಕೂಡ ಈ ಸಿನಿಮಾದಲ್ಲಿ ಆಗಿದೆ. ಶಕುಂತಲೆಯಾಗಿ ಹೀರೋಯಿನ್ ಜಯಪ್ರದ ಅವರೇ ಕಾಣಿಸ್ಕೊಂತಾರೆ, ಮತ್ತೆ ದುಷ್ಯಂತನಾಗಿ ರಾಜ್ಕುಮಾರ್ ಅವರೇ ಕಾಣಿಸ್ಕೊಂತಾರೆ. ಕಾಳಿದಾಸನ ಒಂದು ಕಲ್ಪನೆಯೇನೋ ಅಥವಾ ಒಂದು ಪರಿಕಲ್ಪನೆಯೇನೋ ಏನ್ ಹೇಳಬೇಕೋ ಗೊತ್ತಿಲ್ಲ, ಇವತ್ತಿಗೂ ದುಷ್ಯಂತ ಮತ್ತೆ ಶಕುಂತಲ ಇಬ್ಬರ ಪ್ರೇಮ ಕಾವ್ಯಕ್ಕೆ ಸರಿ ಹೊಂದುವಂತಹ ಅಥವಾ ಸರಿ ತೂಗುವಂತಹ ಒಂದು ಪ್ರೇಮ ಕಾವ್ಯವಾಗಲಿ, ಕಥೆಯಾಗಲಿ, ಕಾದಂಬರಿ ಪ್ರಸಂಗ ಹುಟ್ಟಾಕಕ್ಕೆ, ಬರೆಯೋದಕ್ಕೆ ಅಥವಾ ವಾಸ್ತವದಲ್ಲೂ ಯಾರೂ ಕಂಡೇ ಇಲ್ಲ ಅನ್ನುವಂತಹ ಒಂದು ಮಾತಿದೆ. ಅಂತಹ ಶಕುಂತಲೆ ದುಷ್ಯಂತ ಇಬ್ಬರ ಪ್ರಣಯ ಗೀತೆ ಇನ್ನೆಷ್ಟು ಸುಮಧುರವಾಗಿರ್ಬೋದು, ಕಾವ್ಯಮಯವಾಗಿರ್ಬೋದು. ಅದನ್ನು ಕನ್ನಡದಲ್ಲಿ ಬರಿಬೇಕು ಅಂತಂದರೆ ಅದು ಅವ್ರಿಗೆ ಇನ್ನೆಂತಹ ಪರಿಕಲ್ಪನೆ ಇರಬೇಕು. ಆ ಪರಿಕಲ್ಪನೆ ನಮ್ಮ ಚಿ ಉದಯಶಂಕರ್ ಅವರಿಗಿದೆ. ಆ ಪರಿಕಲ್ಪನೆಯಿಂದಲೇ ಮೂಡಿ ಬಂದಂತಹ ಹಾಡು ಸದಾ ಕಣ್ಣಲ್ಲೇ ಪ್ರಣಯದ ಕವಿತೆ ಹಾಡಲೇ ಅಂತೆ. ಕವಿತೆನ ಕಣ್ಣಲ್ಲಿ ಹಾಡ್ತಾರೆ ಕವಿಗಳು ಅಂತಂದರೆ ಇನ್ನೆಂತಹ ಪ್ರಣಯ ಕವಿತೆ ಅದಾಗಿರುತ್ತೆ. ಇನ್ನು ಅದನ್ನು ಚಿತ್ರಿಸಿರೋ ಅಂತಹ ನಮ್ಮ ನಿರ್ದೇಶಕರಿರ್ಬೋದು, ನಮ್ಮ ಪ್ರಕಾಶ್ ಮಾಸ್ಟರ್ ಇರ್ಬೋದು, ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿ ಆ ಪ್ರಣಯ ಕವಿತೆ ಮೂಡಿ ಬಂದಿದೆ. ರಾಜ್ಕುಮಾರ್ ಅವರೇ ಖುದ್ದಾಗಿ ಹಾಡಿದ್ದಾರೆ. ನಾವು ಆವಾಗಲೇ ಹೇಳಿದ್ವಲ್ಲ, ದ ಸಿಂಗಿಂಗ್ ಸೂಪರ್ ಸ್ಟಾರ್ ಆಫ್ ಇಂಡಿಯಾ ಅಂತ. ಅವ್ರು ಹಾಡೂ ಹಾಡ್ತಾರೆ, ಶ್ಲೋಕನೂ ಸ್ತುತಿಸ್ತಾರೆ, ಮಂತ್ರನೂ ಜಪಿಸ್ತಾರೆ, ಆ್ಯಕ್ಟಿಂಗು ಮಾಡ್ತಾರೆ, ಅದ್ರ ಜೊತೆಗೆ ರೊಮ್ಯಾನ್ಸು ಮಾಡ್ತಾರೆ. ಬಹುಶಃ ಕಾಳಿದಾಸ ತನ್ನ ಪರಿಕಲ್ಪನೆಯಲ್ಲಿ ಏನು ಬರೆದ್ನೋ, ಕಾಳಿದಾಸ ಹೇಗಿದ್ನೋ ಎರಡನ್ನೂ ಜೀವಿಸಿ ಭಾವಿಸಿ ತೋರಿಸಿದಂತಹ ವ್ಯಕ್ತಿ ರಾಜ್ಕುಮಾರ್ ಅಂತಂದರೆ ತಪ್ಪಾಗಲಾರ್ದು. ಬಹುಶಃ ಕಾಳಿದಾಸ ಮತ್ತೆ ಹುಟ್ಟು ಬಂದರೆ, ಕಾಳಿದಾಸನಾಗಿ ಹುಟ್ಟು ಬಂದರೆ ಈ ಸಿನಿಮಾನ ಅಪ್ಪಿ ತಪ್ಪಿ ನೋಡಿದ್ರೆ ಅವರೇ ಖುಷಿ ಪಡ್ತಾರೆ. ಇಂಥ ಒಂದು ಅದ್ಭುತವಾದಂತಹ ಒಂದು ಪರಿಕಲ್ಪನೆ ಮೂಡಿ ಬಂದಿರೋ ಕಾರಣಕ್ಕೋಸ್ಕರ. ಅದಾದ ನಂತರ ಈ ಸಿನಿಮಾದಲ್ಲಿ ರಾಜ್ಕುಮಾರ್ ಅವರು ರಾಜನ್ ಥರನೂ ಕಾಣಿಸ್ತಾರೆ, ರಾಜ ಕವಿ ಥರ ಕಾಣಿಸ್ತಾರೆ. ಆ ಸರಸ್ವತಿ ಅವರ ಮುಖದಲ್ಲಿ ತಾಂಡವವಾಡ್ತಿರ್ತಾರೆ. ಮತ್ತೊಂದು ಸಮಸ್ಯೆ, ಒಬ್ಬ ಡಿಂಡಿಮ ಕವಿ ಅನ್ನೋರು ಈ ಸಿನಿಮಾದಲ್ಲಿ ತಗೊಂಡ್ಬರ್ತಾರೆ. ಅಂದರೆ ಈ ಕಾಳಿದಾಸನ ಕಥೆನಲ್ಲೇ ಅವೆಲ್ಲ ಪರಿಕಲ್ಪನೆನೋ ಅಥವಾ ನಿಜವಾಗ್ಲೂ ಕಾಳಿದಾಸನ ಕಥೆನಲ್ಲಿ ಬರುತ್ತೋ ಅವು ಅಷ್ಟೊಂದು ಚರಿತ್ರೆ ಯಾರಿಗೂ ಗೊತ್ತಿಲ್ಲ. ಆದರೆ ಸೃಷ್ಟಿಸಿದ್ದಾರೆ ಒಂದು ಸನ್ನಿವೇಶನ. ಅಲ್ಲಿ ಕಮಲೇ ಕಮಲೋತ್ಪತ್ತಿ ಅನ್ನುವಂತಹ ಒಂದು ಸಮಸ್ಯೆಯನ್ನು ತಗೊಂಡ್ಬರ್ತಾರೆ. ರಾಜನಿಗೆ ಹೇಗೆ ಇದನ್ನು ಬಗೆಹರಿಸಬೇಕು ಅಂತ ಗೊತ್ತಾಗೋದಿಲ್ಲ. ಕಾರಣ ಇಷ್ಟೇ, ಅಲ್ಲಿರುವಂತಹ ಪಂಡಿತರು ಯಾರೇ ಆಗಿರ್ಬೋದು, ಬಾಣ ಆಗಿರ್ಬೋದು, ದಂಡಿ ಆಗಿರ್ಬೋದು, ಬಹುವ್ರೀಹಿ ಆಗಿರ್ಬೋದು, ಎಲ್ರಿಗೂ ಕೊರಳಿಗೆ ಒಂದು ಘಟಸರ್ಪದ ಥರ ಸುತ್ಕೊಂಡ್ಬಿಡುತ್ತೆ. ಇದು ಹೇಗೆ ಇದನ್ನ ಬಗೆಹರಿಸಬೇಕು ಅಂತ ಗೊತ್ತಾಗಲ್ಲ. ರಾಜ ಒಂದು ವಿಷಯ ಹೇಳ್ತಾರೆ, ಈ ಸಮಸ್ಯೆನ ಬಗೆಹರಿಸಿದವ್ರಿಗೆ, ಈ ಒಂದು ಸಾಲಿನ ಅರ್ಥ ತಿಳಿಸಿದವ್ರಿಗೆ ಅರ್ಧ ರಾಜ್ಯ ನೀಡ್ತೀನಿ ಅಂತ. ಅದಾದಮೇಲೆ ಅವರು ವೇಶ್ಯೆ ಬಂದು ಇದನ್ನು ಹೇಳಿದಾಗ ಯಾರು ಸಹ ನಂಬಕ್ಕಾಗಲ್ಲ. ಓರ್ವ ವೇಶ್ಯೆಯ ಬಾಯಲ್ಲಿ ಸರಸ್ವತಿ ಬಂದು ಹೇಗೆ ಕೂತ್ಕೊಳ್ತಾಳೆ, ಇದನ್ನು ನಾನು ನಂಬಕ್ಕೆ ಆಗಲ್ಲ, ಸುಳ್ಳು ಹೇಳಿದ್ರೆ ನಾಲ್ಗೆ ಸೀಳು ಬಿಡ್ತೀನಿ ಅನ್ನೋಂಥ ಒಂದು ಮಾತನ್ನ ಡಿಂಡಿಮ ಕವಿ ಹೇಳ್ತಾರೆ. ಅದಾದಮೇಲೆ ಗೊತ್ತಾಗುತ್ತೆ ಆ ವೇಶ್ಯೆಯ ಮನೆಯಲ್ಲಿ ಕಾಳಿದಾಸ ವಾಸಿಸ್ತಿರ್ತಾನೆ ಅಂತ. ನಂತರ ರಾಜ ಹೋಗಿ ನೋಡಿದಾಗ ಅಲ್ಲಿ ಕಾಳಿದಾಸ ಸತ್ತು ಬಿದ್ದಿರ್ತಾನೆ. ಕಾಳಿದಾಸ ತನ್ನ ಕೊನೆ ಉಸಿರನ್ನ ಎಳೆದಿರ್ತಾನೆ. ಅವರಿಬ್ಬರ ಸ್ನೇಹ ಆ ಒಂದು ಕ್ಷಣದಲ್ಲಿ ಮತ್ತೆ ಗೋಚರಿಸುತ್ತೆ. ರಾಜ ಬಿಕ್ಕಿ ಅಳತಾನೆ. ಆ ರಾಜನ ಪಾತ್ರ ಮಾಡಿರೋದು ನಮ್ಮ ಶ್ರೀನಿವಾಸ ಮೂರ್ತಿ ಅವ್ರನ್ನ. ಆಗಲೇ ಹೇಳಿದ್ನಲ್ಲ ಭೋಜರಾಜನ ಪಾತ್ರ ಅಂತ. ಅವರು ಸಹ ಇವತ್ತಿನವರೆಗೂ ನಾವು ಎಷ್ಟೋ ಸಿನಿಮಾಗಳು ನೋಡಿದ್ದೀವಿ. ಭೋಜರಾಜನ ನಮಗೆ ಕನ್ನಡಿಗರ ಪರಿಚಯಿಸ್ಕೊಟ್ಟಿದ್ದೆ ಈ ಸಿನಿಮಾ. ನಮಗೆ ಶ್ರೀನಿವಾಸ ಮೂರ್ತಿ ಅವ್ರನ್ನ ನೋಡಿದ್ರೆ ಇವತ್ತಿಗೂ ಭೋಜರಾಜನ ನೋಡ್ದಂಗೆ ಆಗುತ್ತೆ. ನಾವು ಅಂದರೆ ಭೋಜರಾಜನ ಪರಿಕಲ್ಪನೆ ಬರುತ್ತೆ ಅಂತ. ಅವರು ಸಹ ಅಷ್ಟು ಅದ್ಭುತವಾಗಿ ಪರಕಾಯ ಪ್ರವೇಶ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಭೋಜರಾಜ ಕಾಳಿದಾಸ ಇಬ್ಬರನ್ನು ಒಂದೇ ಫ್ರೇಮಲ್ಲಿ ನಾವು ನೋಡ್ತಿದ್ದಾಗ ನಾವೇ ಉಜ್ಜಯಿನಿಯಲ್ಲಿ ನಿಂತಿದ್ದೀವಿ ಅನ್ನುವಂತಹ ಒಂದು ಭಾವ ನಮ್ಮಲ್ಲೇ ಗೊತ್ತಿಲ್ಲದೆ ಹುಟ್ಟುತ್ತೆ. ಅದಾದ ನಂತರ ಕಾಳಿದಾಸ ಹೇಗೋ ಬದುಕು ಬರ್ತಾರೆ. ಅದಾದಮೇಲೆ ಮತ್ತಷ್ಟು ಕಾವ್ಯಗಳನ್ನ ರಚಿಸ್ತಾರೆ. ಈ ಸಿನಿಮಾ ಏನಾದ್ರು ಇವತ್ತಿನ ಕಾಲದಲ್ಲಿ ತೆಗೆದಿದ್ರೆ 100% ಇದಕ್ಕೊಂದು ಸೀಕ್ವೆಲ್ ಬಂದಿರೋದು. ಆ ರಾಜ್ಕುಮಾರ್ ಅವ್ರು ಮನ್ಸು ಮಾಡಿದ್ರೆ ಅವತ್ತೇ ತೆಗಿಬಹುದಾಗಿತ್ತು. ಆದರೆ ಅವತ್ತಿನ ಜನಕ್ಕೆ 2ನೇ ಪಾರ್ಟು 3ನೇ ಪಾರ್ಟ್ ತೆಗಿಬೇಕು ಅನ್ನೋಂತಹ ಒಂದು
ಯೋಚನೆ ಇರಲಿಲ್ಲ. ಕಾಳಿದಾಸ ಆದಮೇಲೆ ಭಕ್ತಾಂಬರೀಷ ಮಾಡ್ತೀನಿ, ಭಕ್ತಾಂಬರೀಷ ಆದಮೇಲೆ ನಾನು ಜಗದೇಕ ವೀರನಾದಂತಹ ಮತ್ತೊಬ್ಬ ಕೃಷ್ಣದೇವರಾಯನ ಕತೆ ಮಾಡ್ತೀನಿ, ಹೀಗೆ ಮುಂದುವರಿತಿದ್ರೆ ಹೊರತಾಗಿ ಸೀಕ್ವೆಲ್ ಇರಲಿಲ್ಲ. ಇವತ್ತಿನ ದಿನಕ್ಕೆ ಏನಾನ ಸಿನಿಮಾ ತೆಗೆದಿದ್ರೆ 100% ಇದಕ್ಕೊಂದು ಸೀಕ್ವೆಲ್ ಬಂದಿರೋದು. ಸೊ ಈ ಒಂದು ಸಿನಿಮಾ ಏನಿದೆ, ಮತ್ತೊಂದು ದಿಕ್ಕಿನಲ್ಲಿ ಮಾತಾಡೋದಾಯಿತು ಅಂದರೆ ಕವಿರತ್ನ ಕಾಳಿದಾಸ ಒಂದು ಸಿನಿಮಾ 100 ಸಿನಿಮಾಗೆ ಸಮ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆಂದರೆ ಒಂದು ಸಿನಿಮಾಗೆ ಏನು ಶ್ರಮಿಸಿರ್ತಾರೋ, ಒಂದು 100 ಸಿನಿಮಾಗೆ ಏನು ಶ್ರಮಿಸಿರ್ತಾರೋ ಅದಷ್ಟು ನೀವು ಒಂದು ಸಿನಿಮಾದಲ್ಲಿ ನಾವು ನೋಡ್ಕೊಬಹುದು. ಸೊ ಕನ್ನಡ ಚಿತ್ರರಂಗದಲ್ಲಿ ನಾವು ಕಂಡಂತಹ ಸಾರ್ವಕಾಲಿಕ ಶ್ರೇಷ್ಠ ಸಿನಿಮಾಗಳಲ್ಲಿ ಅಕ್ಷರಶಃ ಕವಿರತ್ನ ಕಾಳಿದಾಸ ಕೂಡ ಒಂದು ಸ್ಥಾನನ ಪಡೆಯುತ್ತೆ. ಅದು ಚಿರಸ್ಥಾಯಿಯಾಗಿ ಉಳಿಯುತ್ತೆ, ಒಂದು ಅನುಭವವಾಗಿ ಉಳಿಯುತ್ತೆ. ಸಾಂಸ್ಕೃತಿಕ ರಾಯಭಾರಿ, ಸಾಹಿತ್ಯ ಪರಂಪರೆ ರಾಯಭಾರಿ, ಎಲ್ಲದಕ್ಕೂ ಒಂದು ಮುಖಪುಟವಾಗಿರುವಂತಹ ರಾಜ್ಕುಮಾರ್ ಅವರು ನಮಗೆ ಕಾಳಿದಾಸನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ನಿರ್ದೇಶಕರಾದಂತಹ ರೇಣುಕಾ ಶರ್ಮಾ ಅವರಿಗೆ ಇಬ್ಬರಿಗೂ ನಾವು ಒಂದು ನಮಸ್ಕಾರಗಳನ್ನ ಅರ್ಪಿಸ್ತಾ ನಾವು ನಮ್ಮ ಈ ಒಂದು ಸಿನಿಮಾ ಕುರಿತಾದಂತಹ ವಿಚಾರಗಳನ್ನ ತಿಳಿಸ್ಕೊಡ್ತಿದ್ದೀವಿ. ಸೊ ಹೀಗೆ ಮತ್ತಷ್ಟು ಒಳ್ಳೆ ಸಿನಿಮಾಗಳನ್ನ, ಅದ್ಭುತವಾದಂತಹ ಸಿನಿಮಾಗಳನ್ನ ನಿಮಗೆ ನಾವು ನಮ್ಮ ಚಾನಲ್ ಮುಖಾಂತರ ತಿಳಿಸ್ಕೊಡ್ತೀವಿ. ಸೊ ಅದಕ್ಕೋಸ್ಕರ ದಯವಿಟ್ಟು ನೀವು ನಮ್ಮ ಚಾನಲ್ನ ಲೈಕ್ ಮಾಡಿ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನು ಶೇರ್ ಮಾಡಿ. ನಮಸ್ಕಾರ.